ಕನ್ಯಾ ರಾಶಿಗೆ 10ನೇ ಮನೆಯಲ್ಲಿ ಗುರುವಿನ ಪ್ರವೇಶ. 10ನೇ ಮನೆಯನ್ನ ನಾವು ಕರ್ಮಸ್ಥಾನ ಅಂತ ಕರಿತೀವಿ. ಕರ್ಮಸ್ಥಾನ ಅಂದ್ರೆ ನೀವು ಮಾಡುವಂತಹ ಕೆಲಸ ಏನಿದೆ, ಇಲ್ಲೂ ಕೂಡ 10ನೇ ಮನೆಗೂ ಕೂಡ ಗುರುವಿನ ಒಂದು ಪೊಸಿಷನ್ ನಾವು ಪೂರ್ತಿ ಪ್ರಮಾಣದಲ್ಲಿ ಗುರು ಬಲ ಇರುವಂತಹ ಸಮಯ ಅಂತ ಹೇಳಬಹುದು. ಸೊ ಹಾಗಾಗಿ ನಿಮಗೆ ಉದ್ಯೋಗಾಕಾಂಕ್ಷಿಗಳಿಗೆ 10ನೇ ಮನೆಯನ್ನು ನಾವು ಕರ್ಮಸ್ಥಾನ ಅಂತ ಹೇಳ್ತೀವಿ ಎಂದೇ ಅಲ್ವಾ. ಹಾಗಾಗಿ ಉದ್ಯೋಗಾಕಾಂಕ್ಷಿಗಳಿಗೆ ಒಳ್ಳೆಯ ಉದ್ಯೋಗ, ನಿಮ್ಮಲ್ಲಿ ಕೆಪಾಸಿಟಿ ಇದ್ದು ನಿಮಗೆ ಯೋಗ್ಯತೆ ಇದ್ದರೆ ನಿಮಗೆ ಯೋಗ ಇದ್ದೇ ಇರುತ್ತೆ ಅಂತ. ಅಂದರೆ ನಿಮಗೆ ಯೋಗ್ಯತೆ ಇದ್ದಲ್ಲಿ ನಿಮ್ಮ ಒಂದು ನೀವು ಅದಕ್ಕೆ ಕೆಪಾಸಿಟಿ ಇದೆ, ನಿಮ್ಮ ಆ ಉದ್ಯೋಗವನ್ನು ಪಡ್ಕೊಳ್ಳುವಂಥ ಕೆಪಾಸಿಟಿ ಇದೆ ಅಂದರೆ ನಿಮಗೆ ಖಂಡಿತ ಆ ಉದ್ಯೋಗ ನಿಮಗೆ ದುರ್ಯೋದಲ್ಲಿ ಅನುಮಾನ ಇಲ್ಲ ಈ ವರ್ಷ. ಆದರೆ ನೀವು ಅದಕ್ಕೆ ಸರಿಯಾಗಿ ಪರಿಶ್ರಮವನ್ನು ಹಾಕಲೇಬೇಕು. ಯಾಕೆ ಅಂದರೆ ಗುರು ಏನನ್ನೇ ಕೊಡಲಿ ಪರಿಶ್ರಮ ಇಲ್ಲದೆ ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ಕೇಂದ್ರ ಸ್ಥಾನ ಕೂಡ ಆಗಿರೋದ್ರಿಂದ ಕನ್ಯಾ ಲಗ್ನದವರಿಗೆ ಇದು ಪೂರ್ತಿ ಪಾಸಿಟಿವ್ ಆದಂತಹ ಸಮಯ ಅಂತಾನೆ ಹೇಳಬಹುದು. ಇನ್ನು ಧನಸ್ಥಾನವನ್ನು ನೋಡ್ತಾನೆ, ಪಂಚಮ ದೃಷ್ಟಿಯಿಂದ ಧನಸ್ಥಾನವನ್ನು ನೋಡ್ತಾನೆ. ಹಾಗಾಗಿ ಗುರುವಿನ ಒಂದು ದೃಷ್ಟಿಯಿಂದ ಉದ್ಯೋಗದಿಂದ ಧನಾಗಮ, ಹೀಗೆ ನಾವು ಅದನ್ನು ಅನಲೈಸ್ ಮಾಡಬೇಕಾಗತ್ತೆ. ಹಣ ಬರುತ್ತೆ, ಮತ್ತು 4ನೇ ಮನೆ ಕೂಡ ಆಕ್ಟಿವೇಟ್ ಆಗಿದೆ. ನೀವೇನಾದರೂ ಪ್ರಾಪರ್ಟಿ ಮಾಡಬೇಕು, ಮನೆ ಕಟ್ಟಬೇಕು ಅನ್ನುವಂಥ ಆಸಕ್ತಿಯನ್ನು ಈ ಸಮಯದಲ್ಲಿ ಹೊಂದಿದ್ರೆ ಅದು ಕೂಡ ಮಾಡಬಹುದು. ಅಥವಾ ನಿಮ್ಗೇನಾದರೂ ಲೋನ್ಸ್ ಇದ್ದರೆ, ಯಾಕೆಂದರೆ ಇನ್ನೊಂದು ದೃಷ್ಟಿ ಬಂದು ಕನ್ಯಾದಿಂದ 6ನೇ ಮನೆ ಮೇಲೆ ಇರೋದ್ರಿಂದ ಸಾಲ ಸೋಲಗಳಲ್ಲಿ ಸಾಲ ಬಾಧೆನಲ್ಲಿ ನೀವೇನಾದರೂ ಸಿಕ್ಕಾಕೊಂಡಿದ್ರೆ ಕನ್ಯಾ ರಾಶಿಯವರಿಗೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಅವಕಾಶ ಇರುತ್ತೆ. ಇದನ್ನು ಕೂಡ ನಾವು ಪೂರ್ತಿ ಪ್ರಮಾಣದಲ್ಲಿ ಕನ್ಯಾ ರಾಶಿಯವರಿಗೆ 100% ಪಾಸಿಟಿವ್ ಟೈಮ್ ಅಂತ ನಾವು ಹೇಳೋದಕ್ಕಾಗಲ್ಲ. ಆದರೆ ಗುರುಬಲ ಇರೋದ್ರಿಂದ ನೀವು ಇದನ್ನು ನಿಮ್ಮನ್ನು ಸರಿಯಾಗಿ ಒಂದು ಪರೀಕ್ಷೆ ಮಾಡಿ ನಿಮಗೆ ಕೊಡಬೇಕಾಗಿರೋದು ಏನಿದೆ ಅದನ್ನು ಕೊಡೋದಕ್ಕೆ ಗುರು ಈ ವರ್ಷ ತಯಾರಿರ್ತಾನೆ ಅಂತ ಹೇಳಬಹುದು ಅಂತ.